ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾಂದಿನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ನಾನು ಸೇರಿಕೊಂಡು ಟೆರೆಸ್ಸು, ಸ್ಟೇರ್ಸು, ಪಾರ್ಕಿಂಗು, ಮನೆ ಎಲ್ಲ ಒರೆಸಿ ಗುಡಿಸಿ ಕ್ಲೀನ್ ಮಾಡಿಕೊಂಡು. ನಾಳೆ ಆ್ಯಕ್ಚುಲಿ ನಮ್ಮ ಅಕ್ಕ ಪಾಪುದು ಫಸ್ಟ್ ಇಯರ್ ಬರ್ಡೇ ಇದೆ. ಆ್ಯಂಡ್ ಬರ್ಡೇ ಮಾಡ್ತಾ ಇರೋದು ನಮ್ಮೂರಲ್ಲಿ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಬೆಟ್ಟದಲ್ಲಿ. ಅದಕ್ಕೆ ಅಂತಲೇ ಮನೆಯೆಲ್ಲ ಫಸ್ಟು ಚೆನ್ನಾಗಿ ಕ್ಲೀನ್ ಮಾಡಿ ನಾವು ಎಲ್ಲರೂ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಬೇಗ ಕೆಲಸ ಶುರು ಮಾಡಿ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡ್ದೋ. ನೀನು ನೈಟ್ ಗಿಟ್ಟೆಲ್ಲ ಎತ್ಕೊಂಡ್ಬಿಟ್ಟಿದ್ಯಾ, ತೊಳೆದು ಬಿಡ್ತೀನಿ ಅಂತ. ಶಬಾಷ್. ನಮ್ಮ ಅಮ್ಮರ ಮನೆ ಪಾರ್ಕಿಂಗು ಫುಲ್ ಕವರ್ಡ್ ಇರೋದ್ರಿಂದ ಮಕ್ಳಿಗಂತೂ ಒಳ್ಳೆ ಟೈಮ್ ಪಾಸ್ ಮಾಡೋ ಜಾಗ. ಇಲ್ಲೇ ಜೋಕಾಲೆ ಆಡೋದು, ಸೈಕಲ್ಲು, ಸ್ಕೇಟಿಂಗು, ಪ್ರತಿಯೊಂದು ಅವ್ರ ಆಟದ ಸಾಮಾನೆಲ್ಲ ಇಲ್ಲೇ ಇರುತ್ತೆ. ಯಾವಾಗಲೂ ಚೆನ್ನಾಗಿ ಮಜಾ ಮಾಡ್ತಾರೆ ಇಲ್ಲಿ ಬಂದರೆ ಸಾಕು. ನಾನು ಗುಡಿಸ್ಲಮ್ಮ ಚಿನ್ನು, ಗುಡಿಸ್ಲಾ ಈಗ? ನಮ್ಮಮ್ಮ ಪಾಪ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ ಪಾರ್ಕಿಂಗ್. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ಅದ್ರ ಮೇಜಲ್ಲಿ ನಮ್ಮಮ್ಮನೇ ತುಂಬ ನೀಟಾಗಿ ಕ್ಲೀನ್ ಮಾಡಿದ್ರು. ಕ್ಲೀನಿಂಗ್ ಎಲ್ಲ ಆದಮೇಲೆ ನನ್ನ ಮಗಳು ಆಚೆನೇ ಇದ್ಲು. ನಾನು ಸ್ವಲ್ಪ ಆಚೆ ಬಾಗ್ಲಿಗೆ ನೀರು ಹಾಕಿ ಚಿಕ್ಕದಾಗಿ ರಂಗೋಲಿ ಬಿಟ್ಟೆ. ನನ್ನ ಮಗಳೇನು ಬಿಡ್ತಾ ಇರಲಿಲ್ಲ, ಆಟ ಮಾಡ್ತಿದ್ಲು, ಆದರೂ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಬಿಟ್ಟೆ. ಆಮೇಲೆ ಇಲ್ಲಿ ನಮ್ಮ ಮನೆ ಆಚೆ ದೇವ್ರ ಮೂಲೆಯಲ್ಲಿ ತುಳಸಿ ಗಿಡ ಇದೆ, ಅಲ್ಲೊಂದು ಪುಟ್ಟ ರಂಗೋಲಿ ಹಾಕ್ತೆ. ಆಮೇಲೆ ಇದೇ ದೇವ್ರ ಮೂಲೆಯಲ್ಲೇ ನಮ್ಮ ಮನೆಯಲ್ಲಿ ಎಕ್ಕದ ಗಿಡ ಅಂತ ಹೇಳ್ತಾರೆ, ಅದಿದ್ರೆ ಒಳ್ಳೇದಂತ ಹೇಳ್ತಾರೆ. ಆ ಗಿಡ ಕೂಡ ಅದಕ್ಕದೇ ಬೆಳೆದಿದೆ. ಇನ್ನು ಸ್ವಲ್ಪ ಆಚೆ ಬಂದರೆ ಕರಿಬೇವು ಬೆಳೆಸಿದ್ದಾರೆ ನಮ್ಮ ಅಪ್ಪ ಅಮ್ಮ. ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಕರಿಬೇವು ಗಿಡ. ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ನೀರು ಕುಡ್ಸೋಣ ಅಂತ ನಾನು ಆಚೆ ವಾಕಿಂಗ್ ಕರ್ಕೊಂಡು ಹೋದೆ. ನೀರು ಖಾಲಿ ಮಾಡ್ಬಾ. ಯಾಕೆ ಬಿಚ್ತಾ ಇದೆಯಲ್ಲ? ಏನಪ್ಪ? ನಿನ್ನ ಜಡೆ ಏನು ಇಷ್ಟುದ್ದ ಬೆಳೆದ್ಬಿಟ್ಟೈತಲ್ಲ ಚಿನ್ನು. ನಮ್ಮ ತಾಶಿ ಗೆಟಪ್ ನೋಡಿ, ನಮ್ಮ ಅಕ್ಕನ ಮಗಳನ್ನ ನೋಡಿ ಇವಳು ಚೆನ್ನಾಗಿ ಕಲ್ತಿದ್ದಾಳೆ. ಅವಳ ಜಡೆ ನೋಡಿ, ಎಲ್ಲ ಇಲ್ಲದೆ ಇರೋ ಜಡೆನೆಲ್ಲ ನೆತಾ ಹಾಕೊಂಡು ಆಡ್ತಿದ್ದಾಳೆ. ನೀರು ಕುಡಿಯಮ್ಮ ಫಸ್ಟ್. ಆಚೆ ವಾಕ್ ಕರ್ಕೊಂಡ್ ಬಂದ್ರೆ ನೀಟಾಗಿ ನೀರು ಕುಡಿತಾಳೆ ನನ್ನ ಮಗಳು. ಅದಾದ್ಮೇಲೆ ನಮ್ಮಮ್ಮ ಉಪ್ಪಿಟ್ಟು ರೆಡಿ ಮಾಡ್ತಿದ್ರು, ಬೇಡ ಬೇಡ ಅಂದ್ರು. ಸ್ವಲ್ಪ ಕರ್ಬೇಂದೆಲ್ಲ ಎಲ್ಲ ಕಿತ್ಕೊಂಡು ನನ್ನ ಮಗಳು. ಸಾಕು ಬಯ್ಯು ತೆಗ್ ಪಿಸಿಯಮ್ಮ, ಸಾಕು ಬಾ. ರೂಸ್ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ದೋ. ಆಮೇಲೆ ನಾಳೆಗೆ ಬೇಕಾಗಿರೋ ತಯಾರಿ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ್ದೆ ಎಲ್ಲರೂ ಮತ್ತೆ ತಲೆಗೆ ಸ್ನಾನ ಮಾಡಿ ಬರ್ಡೇಗೆ ರೆಡಿ ಆದೋ. ನಾನಿವತ್ತು ಬರ್ಡೇಗೆ ಹಾಕಿದ್ದು ಈ ಬ್ಯೂಟಿಫುಲ್ ಆಗಿರೋ ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ ಸ್ಯಾರಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬರ್ತ್ಡೇ ಊರಲ್ಲಿ ಇದ್ದಿದ್ದರಿಂದ ಆಮೇಲೆ ನಮ್ಮ ಅಮ್ಮ ಸಿಬ್ಲಿಂಗ್ಸ್ ಎಲ್ಲ ಇಲ್ಲೇ ನಮ್ಮನೆ ಹತ್ರ ಸ್ವಲ್ಪ ದೂರದಲ್ಲಿದ್ದಾರೆ. ಆದ್ದರಿಂದ ಇಲ್ಲಿಂದನೇ ಟಿ ಡೈರೆಕ್ಟ್ ಬುಕ್ ಮಾಡ್ಕೊಂಡಿದ್ದು ಅಪ್ ಆ್ಯಂಡ್ ಡೌನ್ಗೆ ಅಂತೇಳಿ. ಸೊ ಅದು ಟಿ ಬಂದಿತ್ತು, ನಾವೆಲ್ಲರೂ ರೆಡಿ ಆಗಿದ್ದು. ಅದಾದಮೇಲೆ ನಮ್ಮಮ್ಮ ಸ್ವಲ್ಪ ಪೂಜೆ ಮಾಡಿದ್ರು. ಹೊರಡೋಕ್ಕೆ ಮುಂಚೆ ಶುಭ ಕಾರ್ಯಕ್ಕೆ ಗಾಡಿಗೆ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡಿದ್ರು. ನೀವು ನೋಡ್ಬೋದು ನಮ್ಮ ಅಮ್ಮನೇ ಲಕ್ಷ್ಮಿ ಥರ ಇದ್ದಾರೆ, ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮುಗಿಸಿ ನಾವು ಹೊರಟು ನಮ್ಮೂರ ಕಡೆಗೆ. ಎಲ್ಲರೂ ನಮ್ಮ ಕಸಿನ್ಸು ಪ್ರತಿಯೊಬ್ಬರು ಆಲ್ರೆಡಿ ಮನೆಗೆ ಬಂದಿದ್ದರು. ಸೊ ನಾವೆಲ್ಲರೂ ಒಟ್ಟಿಗೆ ಹೊರಟು. ನೀವು ನೋಡ್ಬೋದು ನಮ್ಮ ಮಾವನ ಮಕ್ಕಳು, ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ಒಂಥರ ಜರ್ನಿ ಚೆನ್ನಾಗಿತ್ತು. ಎಂಜಾಯ್ ಮಾಡಿಕೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ ಕೂಡ ಆಯಿತು. ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡಿಕೊಂಡು ಹೋದೋ. ಆಮೇಲೆ ನನ್ನ ತಂಗಿಗೆ ಪುಟ್ಟ ಪಾಪು ಇದೆ, 5.5 ತಿಂಗಳದು. ಅವನು ಕೂಡ ಬಂದಿದ್ದ. ಅವನಿಗಿದು ಫಸ್ಟ್ ಲಾಂಗ್ ಜರ್ನಿ ಆಗಿತ್ತು. ಅವನಿಗಂತೂ ನನ್ನ ಮಗಳು ತುಂಬ ಹಿಂಸೆ ಕೊಡ್ತಾಳೆ ಯಾವಾಗಲೂ. ಚೆನ್ನಾಗಿ ಎಲ್ಲರೂ ಒಟ್ಟಿಗೆ ಹೊರಟು. ಒಳ್ಳೆ ಫ್ಯಾಮಿಲಿ ಟೈಮ್ ಮಾತ್ರ. ನಾವು ಆನ್ ದ ವೇ ಹೋಗ್ತಾ ನಮಗೆ ಮಿಡ್ಡಲ್ಲಿ ಯಡಿಯೂರು ದೇವಸ್ಥಾನ ಸಿಗುತ್ತೆ. ಸೊ ಅದರಿಂದ ಹೇಗೂ ಬೇಗ ಹೊರಟಿದ್ದೀವಿ ಅಂತೇಳಿ ನಾವೊಂದು 8:15ಗೆಲ್ಲ ಯಡಿಯೂರಲ್ಲಿದ್ದು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಹೋದೋ. ಅಂಥ ಏನು ರಶ್ ಇರಲಿಲ್ಲ. ಸೊ ನಾವು ಬೇಗ ಹೋಗಿ ದರ್ಶನ ಮಾಡಿಕೊಂಡು ದೇವ್ರಿಗೆ ಕೈ ಮುಗ್ದು ಒಳ್ಳೆ ಟೈಮಲ್ಲಿ ನಮಗೆ ದೇವ್ರ ದರ್ಶನ ಸಿಕ್ತು.
ನಾನು ಲಾಸ್ಟ್ ಟೈಮ್ ಯಡಿಯೂರಿಗೆ ಬಂದಿದ್ದು ನನ್ನ ಮಗಳಿಗೆ ಮುಡಿ ಕೊಡಿಸ್ದಾಗ, ಈಗ ಮತ್ತೆ ದೇವ್ರ ದರ್ಶನ ಸಿಕ್ಕಿದ್ದು ಖುಷಿ ಆಯಿತು. ಎಲ್ಲರೂ ಬೇಗ ಮತ್ತೆ ನಮ್ಮೂರ ಕಡೆ ಹೊರಟು. ತುಂಬ ಕ್ಲೈಮೇಟ್ ಎಲ್ಲ ಏನು ಬಿಸಿಲಿರಲಿಲ್ಲ, ಚೆನ್ನಾಗಿತ್ತು. ಆಮೇಲೆ ನಾವು ಫಸ್ಟ್ ಹೋಗಿದ್ದು ನಮ್ಮೂರ ಗ್ರಾಮ ದೇವತೆ ಪಾಲ್ಕೇರಮ್ಮ ದೇವಸ್ಥಾನ. ಅಲ್ಲೂ ಬೇಗ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಹೋಗಿದ್ದು ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಇದೇ ನೋಡಿ ನಮ್ಮೂರ ದೇವಸ್ಥಾನ, ಕೋಟೆ ಬೆಟ್ಟದ ನರಸಿಂಹಸ್ವಾಮಿ ಅಂತ. ಇದು ನಮ್ಮ ಮನೆ ದೇವ್ರು ಕೂಡ ಹೌದು. ಇದಿರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ. ಈ ದೇವಸ್ಥಾನಕ್ಕೆ ನಾವು ವರ್ಷಕ್ಕೊಂದು ಸರಿ ಆದರೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದೇ ಬರ್ತೀವಿ. ನಮ್ಮಪ್ಪ ಅಂತೂ ಒಂದು 2-3 ಸರಿ ಬರ್ತಾರೆ. ಈ ವಿಗ್ರಹದ ಮುಂದೆ ನಮ್ಮ ನರಸಿಂಹಸ್ವಾಮಿದು ಪಾದದ ಗುರುತಿದೆ. ಅಲ್ಲಿಗೆ ಬಾಳೆಹಣ್ಣು ಹಚ್ಚಿ ತಂಪಾಗಿಡಪ್ಪ ಅಂತ ಬೇಡ್ಕೊಳ್ಳೋ ವಾಡಿಕೆ ಇದೆ. ಇಲ್ಲಿಂದ ಮೇಲ್ಗಡೆ ಹೋದರೆ ನಮ್ಮ ನರಸಿಂಹಸ್ವಾಮಿದು ಗರ್ಭಗುಡಿ ಇರುತ್ತೆ. ತುಂಬ ಬಿಸಿಲಿತ್ತು ಮಾತ್ರ ಈ ಸರಿ. ನಾವು ಮೇಲೋಗಿ ಒಳಗಡೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು, ಈ ಬೆಟ್ಟದ ಕೆಳಗಡೆನೇ ಬರ್ಡೇ ಪಾರ್ಟಿ ಅರೇಂಜ್ ಆಗಿರೋದು. ಸೊ ಬರ್ಡೇಗೆ ಟೈಮ್ ಆಗ್ತಿದ್ದು ಅಂತೇಳಿ ನಾವು ಅರ್ಜೆಂಟಲ್ಲಿ ತುಂಬ ಬೇಗನೆ ಕೆಳಗೆ ಮತ್ತೆ ಹೊರಟು ಬಂದು. ನಮ್ಮ ಈ ನರಸಿಂಹಸ್ವಾಮಿನ ಕಾಪಾಡೋ ದ್ವಾರಪಾಲಕರು ಅಂದರೆ ಕರಿಯಣ್ಣ ಕೆಂಚಣ್ಣ ಸ್ವಾಮಿ ದೇವಸ್ಥಾನ ಕೆಳಗಡೆ ಇದೆ, ಬೆಟ್ಟದ ಕೆಳಗಡೆ. ಅಲ್ಲೇ ಬರ್ಡೇ ಆರ್ಗನೈಸ್ ಆಗಿದ್ದು. ಇವೆಂಟ್ ಅವ್ರು ಆಲ್ರೆಡಿ ಎಲ್ಲ ಡೆಕೋರೇಷನ್ನು ಪ್ರತಿಯೊಂದು ಮುಗಿಸಿದ್ರು. ಸ್ವಲ್ಪ ಗಾಳಿ ಜೋರಿತ್ತು. ನಾವು ಇಲ್ಲಿ ಬಂದು ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು. ರಾಜು ನೀನು ಮಾಡು. ಕೇಕ್ ಕಟ್ಟಿಂಗ್ ಆದಮೇಲೆ ಸ್ವಲ್ಪ ಫ್ಯಾಮಿಲೀಸ್ ಎಲ್ಲ ಪಾಪು ಜೊತೆ ಫೋಟೋಸ್ ತೊಗೊಂಡು ಅದೆಲ್ಲ ಮುಗಿಸೋಷ್ಟರೊಳಗೆ ಇವತ್ತು ಬರ್ಡೇಗಿದ್ದಿದ್ದು ಬಾಡೂಟ, ನಾನ್ ವೆಜ್ ಪಾರ್ಟಿ. ಅದು ಕೂಡ ಆಲ್ರೆಡಿ ಎಲ್ಲ ರೆಡಿಯಾಗಿತ್ತು. ಆಮೇಲೆ ಆಲ್ಮೋಸ್ಟ್ ಫುಲ್ ಊರಿಗೆ ಬರ್ಡೇಗೆ ಇನ್ವೈಟ್ ಮಾಡಿದ್ದು. ಒಂದು 1200 ಗ್ಯಾದರಿಂಗ್ ಇತ್ತು. ಊಟ ತುಂಬ ಚೆನ್ನಾಗಿತ್ತು. ನಾನ್ ವೆಜ್ ಅಂದಮೇಲೆ ಕೇಳಬೇಕಾ, ಚೆನ್ನಾಗೇ ಇರುತ್ತೆ. ನಾವು ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತಲ್ಲೇ ರೆಸ್ಟ್ ಮಾಡ್ದೋ. ನೋಡಿ ಪಾಪ ಬರ್ಡೇ ಹುಡುಗ ಬಿಸಿಲಲ್ಲಂತೂ ಸಾಕಾಗೋಗಿದ್ದಾನೆ. ಮಕ್ಕಳು ಎಲ್ಲರೂ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಇಲ್ಲಿ ನಮ್ಮ ಅಮ್ಮ ಅಂದರೆ ನಮ್ಮ ಅಜ್ಜಿ ಮನೆ ಇದೆ. ಆದರೆ ನಾವು ವಾಪಸ್ ರಿಟರ್ನ್ ಇವತ್ತೇ ಹೊರಡಬೇಕಿದ್ದರಿಂದ ಮನೆಗೆಲ್ಲ ಹೋಗೋಕ್ಕಾಗಲಿಲ್ಲ ಯಾರೂ. ಇಲ್ಲೇ ನೆರಳಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಹೊರಡೋಕ್ಕೆ ರೆಡಿ ಆದೋ. ಹೊರಟ ಮೇಲೆ ಒಳ್ಳೆ DJ ಸಾಂಗ್ಸ್ಗಳು ಹಾಕ್ಕೊಂಡು ಗಾಡೀಲಿ ಮಾತ್ರ ಫುಲ್ ಮಜಾ ಮಾಡ್ಕೊಂಡ್ಬಂದು. ನಮ್ಮ ಅಕ್ಕನ ಮಗಳು ಇಲ್ಲೇ ಬೆಡ್ದಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಕೂಡ. ಈ ರೀತಿ ಈ ಡೇನ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಡೇ ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಕ್ಲೋಸ್ ಮಾಡಿದೋ. ಆ್ಯಂಡ್ ಇವತ್ತಾಗಿತ್ತು ನನ್ನ ಫ್ಯಾಮಿಲಿ ವ್ಲಾಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.